ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ಷರತ್ತುಬದ್ಧ ಅನುಮೋದನೆ ಕೊಟ್ಟಿದ್ದಾರೆ ರಾಜ್ಯಪಾಲರು. ಅಂತೂ ಕೊನೆಗೂ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಬ್ಬಾಗ ಆಗುವುದಂತೆ ನಿಶ್ಚಿತ ಆಗ್ಯದ. ಕಂಡೀಷನ್ ಹಾಕಿದ್ದಾರೆ. ಯಾಕೆ ಕಂಡೀಷನ್ ಹಾಕಿದರು ಅನ್ನೋದು ಸಹಿತ ಗಮನಿಸಿದಾಗ ಸಹಜದ ಮಾಡುವಂತೆ ಗ್ಯಾರಂಟಿ ಇನ್ನಂತೂ ಕೂಡುವುದಿಲ್ಲ. ಬೇರೆ ಅದು ಸಹಜ ಹೇಳಿದ್ದಿಲ್ಲ ಹಿಂದಿನ ಎಪಿಸೋಡಲ್ಲಿ ನಿಮಗೆ. ಇಲ್ಲ ಎಷ್ಟಾದರೂ ಒಂದಿನ ಬದಲಾಗಲೇಬೇಕಾಗ್ತದೆ, ಬೇರೆ ಆಗಲೇಬೇಕಾಗ್ತದೆ ಅಂತೇಳಿ. ಇದು ಐತಿಹಾಸಿಕವಾದಂಥ ಘಟನೆ, ಬದಲಾವಣೆ, ನಿಸರ್ಗದ ನಿಯಮ ಆ ರೀತಿಯಾಗಿ ಆಗ್ಯದ. ಇದರಲ್ಲಿ BJP ಕಾಂಗ್ರೆಸ್ಸು ಮತ್ತೇನು ಅಂತಲ್ಲ ಇರ್ಬೋದು. ಹೆಚ್ಚಿಗೆ ಹುಬ್ಬಳ್ಳಿಯಲ್ಲಿ BJPಗೆ ಹೆಚ್ಚು ಆಯ್ಕೆ ಆಗಿರ್ಬೋದು. ಅಲ್ಲಿ ಸ್ಕೂಲ್ ಇದ್ದರೆ ಹೆಚ್ಚಿಗೆ ಫಂಡ್ ಬರ್ತದೆ, ಅನುಕೂಲ ಆಗ್ತದೆ ಹುಬ್ಬಳ್ಳಿಗೆ. ಅದರ ಫಂಡ್ ಬಂದು ಹುಬ್ಬಳ್ಳಿಗೆ ಹೆಚ್ಚು ಅನುಕೂಲ ಆಗ್ತದೆ, ಧಾರವಾಡಕ್ಕೆ ಇಲ್ಲ ಅನ್ನೋದು ಧಾರವಾಡಿಗರು ವಾದವಾಗಿರ್ಬೋದು, ಸಹಜ ಅನ್ನಿಸ್ತದೆ. ಅದಕ್ಕಾಗಿ ಈಗಾಗಲೇ ರೆಕಮೆಂಡ್ ಮಾಡಿ ಕಳಿಸಿದಂಥ ಒಂದು ಏನು ಪಾಲಿಕೆ ವಿಭಜನೆದ್ದು ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಕಂಡೀಷನ್ ಏನು ಹಾಕಿದಾರಪ್ಪ ಅಂದ್ರೆ, ಹಾಲಿ ಪಾಲಿಕೆಯ ಸದಸ್ಯರ ಅವಧಿ 5 ವರ್ಷ ಪೂರ್ಣಗೊಂಡ ನಂತರ ವಿಭಜನೆ ಜಾರಿ ಆಗಬೇಕು. ಈಗ ಹಾಲಿ ಇದ್ದಂಥ ಏನು ಅದರಲ್ಲಿ ಮೆಂಬರ್ ಇದ್ದಾರೆ, ಸದಸ್ಯರಿದ್ದಾರೆ, ಅವರ ಅವಧಿ ಮುಗಿದ ಮೇಲೆ ಪಾಲನೆ ಆಗಲಿ, ಡಿವಿಷನ್ ಆಗಲಿ ಅನ್ನೋದು ಮೊದಲನೇ ಕಂಡೀಷನ್ನು. ಎರಡನೇದು 2026 ಜನವರಿ 1ರಿಂದ 2027 ಮಾರ್ಚ್ 31ರವರೆಗೆ ಆಡಳಿತ ಘಟಕಗಳ ಗಡಿ ಬದಲಾಯಿಸಬಾರದು ಎಂಬ ಜನಗಣತಿ ನಿರ್ದೇಶನದ ಸೂಚನೆಯನ್ನು ಪಾಲಿಸಬೇಕು. ಜನಗಣತಿ ಸೂಚನಾಲಯ ಕೊಡದ ಏನು ಬಂದರೆ ಈ ಒಂದು ಸಮಯದಲ್ಲಿ 2026 ಜನವರಿಯಿಂದ 2027 ಮಾರ್ಚ್ವರೆಗೆ ಈ ಗಡಿಗಳು ಅದಾವಲ್ಲ ಅವು ಬದಲಾಯಿಸಿಕೊಡುವುದು ಅನ್ನುವಂಥದ್ದು ಎರಡನೇದು. ಮುಂದೆ ಜನಗಣತಿ ಕಾರ್ಯಾಚರಣೆ ಮುಗಿದ ನಂತರ ಅಧಿಸೂಚನೆ ಅನುಷ್ಠಾನಗೊಳಿಸಬೇಕು ಎಂಬ ನಿಬಂಧನೆ ಹಾಕಿದ್ದಾರೆ. ಆನಂತರ ಏನಪ್ಪ ಅಂದರೆ ಇದು ಅಧಿಸೂಚನೆ ಆಗಬೇಕು ಅಂತೇಳಿ, ಅಂದರೆ 2027 ಮಾರ್ಚ್ ನಂತರ ಇದು ಡಿವಿಷನ್ ಆಗಲಿ ಅನ್ನೋ